ಥರ ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ನಾನಿವತ್ತು ನಮ್ಮ ಮನೆ ದೇವರಾದ ಹೆಣ್ಣು ದೇವರಿಗೆ ಸಾಲಿಗ್ರಾಮದ ಹತ್ರ ಇರೋ ಕಾಟ್ನಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡು ತುಂಬ ದಿನ ಆಗಿತ್ತು ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಚೆನ್ನಾಗೈತೆ ಈ ಜಲ್ಸು ಹೈವೇ. ನಿಮ್ಗೆ ಅದೇ ಹೋಗ್ತಾ ತೋರಿಸ್ತೀನಿ ನೋಡಿ. ಒಂದು ಪಿಕ್ಚರ್ ಅಷ್ಟೇ, ಏನು ಫುಲ್ಲು ಲಾಂಗು ತೋರಿಸೋದಿಲ್ಲ ನಾವು. ಈ ಥರ ಮಾಡಿದ್ದಾರೆ ರೋಡ್ನ ಅಂತ. ಜಲ್ಸೂರು ಹೈವೇ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಇದೆ? ಮಾಗಡಿಯಿಂದ ಜಲ್ಸೂರು ಮತ್ತು ಸೋಮವಾರಪೇಟೆ ಮೇಲೆ ಮಡಿಕೇರಿ ಜಾಯ್ನ್ ಆಗುತ್ತೆ ಈ ರೋಡು. ನೋಡಿ, ಮಡಿಕೇರಿ ಆ ಕಡೆಯಿಂದ ಬರೋರಿಗೆ ಮೈಸೂರಿಗೆ ಹೋಗಿ ಹೋಗ್ಬೇಕಿತ್ತು. ಇವಾಗ ಈ ಜಲ್ಸೂರು ಹೈವೇ ಆಗಿರೋದ್ರಿಂದ ಇದು ಬೆಂಗಳೂರಿಂದ ಅದು ಮಾಗಡಿ ರೋಡಲ್ಲಿ ಇದು ಕನೆಕ್ಟ್ ಆಗುತ್ತೆ. ಎಷ್ಟು ಅವರ್ ಜರ್ನಿ ರೀ ಅಲ್ಲಿಂದ ಜಲ್ಸೂರಿಂದ ಬೆಂಗಳೂರು? ಮುಂಚೆ ಆ ಕಡೆಯಿಂದ ಹೋಗ್ಬೇಕಾದ್ರೆ 6-7 ಅವರ್ ಹೋಗ್ತಿತ್ತು. ಮಡಿಕೇರಿ ಮೇಲೆ ಮೈಸೂರು ಕುಶಾಲನಗರ ಮಡಿಕೇರಿ ಆಗ 7-8 ಅವರ್ಸ್ ಇತ್ತು. ಈಗ ಈ ರೋಡಲ್ಲಿ 4 to 5 ಅವರ್ಸ್. ಮಾಗಡಿಯಿಂದ ಕಮೆನ್ಸ್ ಆಯ್ತದೆ. ಮಾಗಡಿಯಿಂದ ಹುಲಿಯೂರ್ದುರ್ಗ, ಅಲ್ಲಿ ಹುಲಿಯೂರ್ದುರ್ಗದಿಂದ ನಾಗಮಂಗಲ, KR ಪೇಟೆ ಏರಿಯಾ, ಸಾಲಿಗ್ರಾಮ, ರಾಮನಾಥಪುರ, ಸೋಮವಾರಪೇಟೆ ಮೇಲೆ ಜಲ್ಸೂರ್ಗೆ ಹೋಗ್ತೀವಿ. ಮಂಗಳೂರು ಹೈವೇ ಟಚ್ ಆಗಿ ಅಲ್ಲಿಂದ ಜಲ್ಸೂರು, ಕೇರಳದ ಜಲ್ಸೂರು. ನೋಡಿದ ಫ್ರೆಂಡ್ಸ್, ಜಲ್ಸೂರು ಹೈವೇ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ. ನೀವೇನಾದರೂ ಈ ಕಡೆ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ನೀವೇನಾದರೂ ಸೋಮವಾರಪೇಟೆ ಆ ಕಡೆಗೆ ಏನಾದರೂ ಹೋಗ್ಬೇಕು ಅಂದರೆ ಈಸಿಯಾಗಿ ಜಲ್ಸೂರು ಹೈವೇಲಿ ಟ್ರಾವೆಲ್ ಮಾಡ್ಬೋದು. ನೋಡಿ, ಹೊಸ್ದಾಗಿ ಮಾಡಿದ್ದಾರೆ ರೋಡು, ತುಂಬ ಸೂಪರಾಗಿದೆ. ನಾವೀಗ ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಾವು ಸಾಲಿಗ್ರಾಮದ ಹತ್ರ ಇರೋ ನಮ್ಮ ಗ್ರಾಮ ದೇವತೆ, ನಮ್ಮ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಟ್ನಾಳಮ್ಮ ದೇವಸ್ಥಾನ ಐತೆ, ಅಲ್ಲಿ ಪೂಜೆ ಮಾಡೋಣ ಅಂತ ಈಗ ಹೊರಟಿದ್ದೀವಿ. ಜಲ್ಸೂರು ಹೈವೇ ಮೇಲೆ ಹೋಗಿದ್ರಿಂದ ನಾನು ಇದಿಷ್ಟು ಡೀಟೇಲ್ನ ನಿಮಗೆ ಹೇಳಿದೆ, ಹೆಲ್ಪ್ ಆಗುತ್ತೆ ಏನೋ ಸ್ವಲ್ಪ ಜನಕ್ಕೆ ಅಂತ. ಮುಂದೊಂದು ದಿನ ಯಾರಾದರೂ ಈ ಕಡೆ ಟ್ರಾವೆಲ್ ಮಾಡಬೇಕು ಅನ್ಸಿದ್ರೆ ಮಾಡ್ಬೋದು. ಇದು ರೀಸೆಂಟ್ ಆಗಲ್ ಬಂದ್ರೆ ಓಪನ್ ಆಗಿದ್ದು. ಯಾವತ್ತು ಓಪನ್ ಆಗಿದ್ದು? 6 ತಿಂಗಳಾಯ್ತು. ಅದೇ 6 ಮಂತ್ಸ್ ಆಯ್ತಾ? ಇತ್ತೀಚೆಗೆ ಯಾರೋ ಓಪನ್ ಮಾಡಿಲ್ಲ. ಕಂಪ್ಲೀಟ್ ಆಗಿರೋದೆಲ್ಲ ಅಲ್ಲೆಲ್ಲೋ ಹಿಂದೆ ಸೋಮವಾರಪೇಟೆ ಇನ್ನೂ ಆಗಿಲ್ಲ ಅಂತ ಕಾಡಿದ್ವಿ. ಅದಕ್ಕೂ ಆಗಿದೆ, ದೇವ್ರಿಗೆ ಆಗಿದೆ. ಅಲ್ಲಿ ಆಗಿದ್ರೂ ಇಲ್ಲ ಅಂತ ಈಗ ಹೋಗಿ ನೋಡ್ಕೊಬರೋದು. ಈಗ ನಡೀರಿ ಹಂಗೆ ಹೋಗೋಣ ಅಂದವೆ, ಆಗೈತಾ ಇಲ್ಲ ಅಂತ ರೋಡು. ಹಂಗೆ ಸೋಮವಾರಪೇಟೆಗೆ ಹೋಗ್ಬೇಕು. ಸರಿ ಫ್ರೆಂಡ್, ದೇವಸ್ಥಾನಕ್ಕೆ ಹೋದ್ಮೇಲೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ಅಜ್ಜಿ ಊರ ಮೇಲೆ ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅದರಿಂದಾಗಿ ನಮ್ಮ ಅಜ್ಜಿ ಸಮಾಧಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ.
ಗಣತ್ ಗಾಡಿ ಬೆಳಗ್ಗೆ ಅನ್ಸುತ್ತೆ. ಅಜ್ಜಿ ತಾತನ ಪೂಜೆ ಮಾಡ್ಕೊಂಡು ಮತ್ತೆ ಟ್ರಾವೆಲ್ ಶುರು ಮಾಡಿದ್ವಿ. ಏನು ಊರಿಂದ ಬರಬೇಕಾದ್ರೆ ಮನೆಯಿಂದ ಯಾವ ಪ್ಲ್ಯಾನು ಇರಲಿಲ್ಲ. ಆನ್ ದ ವೇ ರೋಡ್ ಅದೇ ರೋಡಲ್ಲಿ ಹೋಗ್ತೀವಿ ಅಂತ ಗೊತ್ತಾದ್ಮೇಲೆ ನಾನು ಸ್ವಲ್ಪ ಇದು ಬಾಳೆಹಣ್ಣು ಹೂವು ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ. ಹಾಗಾಗಿ ಹೆಂಗೂ ಹಿಂಗೆ ಹೋಗ್ತಾ ಇದೀವಲ್ಲ, ಹಂಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅನಿಸ್ತು. ನೋಡಿ ಹೆಂಗೆ ಖರ್ಚ್ಕೊಳ್ಳುತ್ತೆ ಏನು ಅಂತ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದಿನ ತುಂಬ ಖುಷಿ ಆಯಿತು. ಅಜ್ಜಿದಜ್ಜಂಗೆ ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಮಂದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ತಾ ಇರೋದು. ಇವತ್ತೊಂದು ದಿನ ಫುಲ್ಲು ಖುಷಿಯಿಂದ ಎಲ್ಲ ಆಗ್ತಾಯಿತ್ತು. ಬನ್ನಿ ನೆಕ್ಸ್ಟು ನಮ್ಮ ಅಜ್ಜಿ ಊರು ಏರಿಯಾದಿಂದ ಟ್ರಾವೆಲ್ ಮತ್ತೆ ಶುರು ಮಾಡಿದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಸಾಲಿಗ್ರಾಮದಿಂದ ಸ್ವಲ್ಪ ಮುಂದೆ ಹೋದರೆ ಕಾಟ್ನಾಡಮ್ಮ ಅಂತ ದೇವಸ್ಥಾನ, ಕಾಟ್ನಾಡಮ್ಮ ದೇವಸ್ಥಾನ ಇದೆ. ಬನ್ನಿ ಹೋಗೋಣ. ಇದೇ ನಮ್ಮ ಮಂದೇವರು. ಅದೇ ಪಕ್ಕದಲ್ಲೇ ಮನೆ ಐತೆ ಅಂದಿದ್ರಲ್ಲ, ಅಂದ್ರೆ ಬಂದು ಪೂಜೆ ಮಾಡ್ಕೊಡ್ತಾರೆ. ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನ ಹಳೆಯದೇನೆ, ಹೊಸದಾಗಿ ಈಗ ರೀಕನ್ಸ್ಟ್ರಕ್ಷನ್ ಮಾಡಬೇಕು. ಅದ್ರ ಬಗ್ಗೆನೇ ನಮ್ಮ ಮನೆಯವರು ಪೂಜಾರ ಹತ್ರ ಮಾತಾಡ್ತಾ ಇದ್ದಾರೆ. ಎಲ್ಲರನ್ನೂ ಸೇರಿಸಿ ಮಾತಾಡಿ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ದೇವಸ್ಥಾನನ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಮಾತಾಡ್ತಾಯಿದ್ರು. ಇನ್ನೊಂದಿನ ನೋಡೋಣ ಏನಾಗುತ್ತೆ ಅಂತ. ಅವಾಗ ಇನ್ನೊಂದ್ಸತಿ ಬಂದಾಗ ಅದನ್ನು ತೋರಿಸ್ತೀವಿ. ನಂಬರ್ ಅದೇ ಹಾಂ, ಬಂದಾಗ ಫೋನ್ ಮಾಡಿ. ಹಾಂ, ಇದ್ರೆ ಮನೆಗೆ ಕರ್ತೀವಿ. ಸರಿ. ಕಾವಲ ನೀರು ಬಿಟ್ರೆ ತಾನೇ ಕೆರೆ ತುಂಬೋದು. ಬಿಟ್ಟಿದ್ರೆ ಕೆರೆ ತುಂಬಿರ್ತಿತ್ತು. ಈಗ ಮಂದ್ಯಾರ ಪೂಜೆ ಮುಗಿಸ್ಕೊಂಡು ಹೊರಟಿದ್ದೀವಿ ಕೇರ್ಪುಡೆ ಕಡೆಗೆ. ರಿಟರ್ನ್ ಆಗ್ತಾ ಇದೆ. ಯಾವ್ದು ಊರ್ಲಿ ಅರ್ಧ ಗಂಟೆ ಜರ್ನಿ ಬೇಕಾದ್ರೆ. ಹಾಂ, ಮತ್ತೆ ಬಂದೇ ಇರಲಿಲ್ಲ ಅಷ್ಟೇ. ನಾನೇ ಅಂದ್ಕೊಂಡು ಕರ್ಕೊಬಂದೆ ಇವತ್ತು ನಿಮ್ಮ ಮಂದೇವ್ರು ನೋಡೋಕ್ಕೆ. ಅಲ್ಲಿ 3 ಗಂಟೆ 10 ನಿಮಿಷಕ್ಕೆ ತಗೊಂಡು ಬಿಟ್ಬಿಡ್ತಾರೆ ರಾಣಿಬೆನ್ನೂರಿಗೆ. ಹಾಂ, ಕಾಲ್ ಮಾಡಿದಾಗ ಅಂತ ಇದ್ದ 1000 ರೂಪೀಸ್ಗೆ ಆಯ್ತಂತಲ್ಲ ಟಿಕೆಟ್ ಬುಕ್ಕಿಂಗ್ ಹೋಗೋ ಬರ. ಹಾಂ, ಅದಕ್ಕೆ ಇಷ್ಟೊಂದು ಕಮ್ಮಿಗೆ ಆಯ್ತಾರಾಗೋ ಅಂತ ಇರುತ್ತೆ. ನೋಡೋಣ, ವರ್ಷಕ್ಕೆ ಅಲ್ಲಿಗೂ 2 ಸತಿ ಹೋಗಿ ಬನ್ನಿ. ಇಲ್ಲಿಗೂ ಅವಾಗವಾಗಲೇ ಯಾವತ್ತಾರು ಮಂಗಳವಾರ ಶನಿವಾರ ಬಂದು 9 ಗಂಟೆ 9 ಒಳಗೆ ಬಂದು ಒಂದು ಕೋಳಿ ಬಿಡ್ಕೊಂಡು ಬಂದರೆ ಒಂದು ಕೋಳಿನೋ ಅಥವಾ ನಿಂಬೆಹಣ್ಣು
ಲಿಂಗೇಶ್ವರ. ಹೆಣ್ಣು ದೇವರು ಸಾಲಿಗ್ರಾಮದ ಹತ್ರ ಇರೋ ಕಾಟ್ಮಲ್ಲಮ್ಮ. ಈಗ ಕಾಟ್ಮಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದ್ದೀವಿ. ನೆಕ್ಸ್ಟ್ ವೀಕು ಮೈಲಾರಲಿಂಗೇಶ್ವರ ಅಂತ ಹೋಗ್ತೀವಿ. ಪೂಜೆ ಮುಗಿಸ್ಕೊಂಡು ಬಂದಿದ್ದೆ. ಹೌದಾ? ಸಾಲಿಗ್ರಾಮ ಏನ್ರಿ ಇಷ್ಟು ದೊಡ್ಡದು? ಹೋಬ್ಳಿ ಅನ್ಸದಲ್ವಾ? ಹೌದಾ? ತಾಲೂಕಾಗೈತೆ ಸಾಲಿಗ್ರಾಮ? ಊರ್ಗೆ ಹೋಗೋಣ ಅಂತ ಹೊರಟಿದ್ವಿ. ದಾರಿಲಿ ಹೋಗ್ತಾ ಚಿಂಚಿಕಟ್ಟೆಗೆ ಹೋಗೋಣ ಅಂತ ಮಾತಾಯ್ತು. ಈಗ ಚಿಂಚಿನಕಟ್ಟೆಗೆ ರೂಟ್ ಡಿವಿಯೇಷನ್ ತೊಗೊಂಡಿದ್ದೀವಿ. ಅಂಡವೇ ಚಿಂಚಿನಕಟ್ಟೆ ನೋಡ್ಕೊಂಡು ಹೋಗೋಣ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತನ ಊರಿಗೆ ಹೋದರೆ ಅವರು ಪ್ರತಿ ವರ್ಷನೂ ಗಾಡಿ ಕಟ್ಕೊಂಡು ನಾವು ಚಿಂಚಿನಕಟ್ಟೆಗೆ ಹೋಗಿ ಅವಳೆಲ್ಲ ಸ್ನಾನ ಮಾಡ್ಕೊಂಡು ಮತ್ತು ಮನೆಯಲ್ಲೆಲ್ಲ ತಿಂಡಿನ ರೆಡಿ ಮಾಡಿಕೊಂಡು ಅಲ್ಲಿ ಎಲ್ಲ ಒಂದು 2-3 ಗಾಡಿಯನ್ನೇ ಹೋಗ್ತಾಯಿದ್ವಿ. 2-3 ಫ್ಯಾಮಿಲಿನೇ ಹೋಗ್ತಾಯಿದ್ವಿ. ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದಿದ್ದು ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಇವತ್ತು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ನಾವು ಎಲ್ಲೇ ಕೂತ್ಕೊಂಡು ತಿಂಡಿ ತಿಂತಾಯಿದ್ವಿ ಇಷ್ಟ ಅಂತ ವಿಡಿಯೋದಲ್ಲಿ ಇವತ್ತಂತೂ ತುಂಬ ಕೋಇನ್ಸಿಡೆಂಟ್ಗಳು ನಡೀತಾ ಇತ್ತು. ಅಜ್ಜಿ ತಾತ ಇದು ಸಮಾಧಿ ಪೂಜೆ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ. ಹಿಂಗೆ ಚಿಂಚಿನಕಟ್ಟೆಗೆ ಹೋಗ್ತೀವಿ ಅಂತ ಪ್ಲ್ಯಾನ್ ಇರಲಿಲ್ಲ. ಎಲ್ಲ ಇದಕ್ಕಿದಂಗೆ ಆಗ್ತಾಯಿತ್ತು. ಬಂದರೆ ಹೋಗಿ ಪೂಜೆ ಮಾಡಿಸ್ಬೇಕು ಅನ್ನೋ ಒಂದು ಥಾಟ್ ಅಷ್ಟೇ ಬಂದಿದ್ದು. ಚಿಂಚಿನಕಟ್ಟೆಗೆ ಎಂಟರ್ ಆಗ್ತಾ ಇದ್ದೀವಿ ಇವಾಗ. ಚಿಂಚಿನಕಟ್ಟೆಗೆ ಎಂಟರ್ ಆಗ್ತಿದ್ದಂಗೆನೆ ನಂಗೆ ಹಳೆ ನೆನಪುಗಳೆಲ್ಲ ಕಣ್ಮುಂದೆ ಬರ್ತಾಯಿತ್ತೆ. ನಮ್ಮ ಮಾವ ಅವರೆಲ್ಲ 5 ಗಂಟೆಗೆ ಎದ್ದು ಗಾಡಿಗೆ ಕಮ್ಮಿ ಕಟ್ಕೊಂಡು ಬರ್ತಾ ಇದ್ದಿದ್ದು. ಇಲ್ಲಿಗೆಲ್ಲ ಒಂದು 9 ಗಂಟೆ 10 ಗಂಟೆಗೆಲ್ಲ ಬಂದು ಹೊಳೆಗೆ ಸ್ನಾನ ಮಾಡ್ತಿದ್ದೆಲ್ಲ ನೆನಪಾಗ್ತಾ ಇದ್ದೀವಿ. ಬೆಂಗಳೂರಿಂದ ಬರೋರಿಗೆ ಜಲ್ಸೂರು ಹೈವೇಲಿ ಬಂದು ಸಾಲಿಗ್ರಾಮದ ಹತ್ರ ಡಿವಿಯೇಷನ್ ತೊಗೊಂಡ್ರೆ ತುಂಬ ಹತ್ರ ಆಗುತ್ತೆ ನಿಮಗೆ ಈ ದೇವಸ್ಥಾನ ಬರೋಕ್ಕೆ. ಚಿಂಚಿನಕಟ್ಟೆಗೆ ಫೇಮಸ್ ಆದ ಬಸವ ಸರ್ಕಲ್ ಇದು. ಇದ್ರ ಮುಂದೆನೇ ಹೋಗ್ಬೇಕು ದೇವಸ್ಥಾನಕ್ಕೆ. ದೇವಸ್ಥಾನದ ಪಕ್ಕದಲ್ಲೇ ಈ ಹೊಳೆ ಬರೋದು ತುಂಬ ಚೆನ್ನಾಗಿದೆ ಅಲ್ವಾ? ಈ ದೃಶ್ಯ ನೋಡೋದಕ್ಕೆ ಪ್ರವಾಸಿಗರು ತುಂಬ ಜನ ಬರ್ತಾರೆ. ಅದರಿಂದ ವ್ಯೂ ಪಾಯಿಂಟ್ ಮಾಡಿದ್ದಾರೆ ನಿಂತ್ಕೊಂಡು ನೋಡೋದಕ್ಕೆ ಅಂದ್ಬಿಟ್ಟು. ದೇವಸ್ಥಾನನ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು ಪಾರ್ಕಿಂಗ್ ಟೈಲ್ಸ್ ಎಲ್ಲ ಹಾಕಿ ಕುತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇವಾಗ ಪ್ರವಾಸಿಗರಿಗೆ. ವ್ಯೂ ಪಾಯಿಂಟ್ ಮೇಲೆ ಹೋಗ್ತಾ ಇದೀವಿ. ವ್ಯೂ ಪಾಯಿಂಟ್ ಇಂದ ದೇವಸ್ಥಾನ ಮತ್ತೆ ಹೊಳೆ ಯಾವ ತರ ಕಾಣ್ಬೋದು ಅಂತ ಅನ್ನೋದನ್ನ ನೋಡಕ್ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ಬೋದು ಶ್ರೀರಾಮ್ ದೇವಸ್ಥಾನ ಈ ತರ ಕಾಣ್ತಾ ಇದ್ದೆ ಈ ವ್ಯೂ ಇಂದ. ವಾ, ಹೊಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ. ಇಲ್ಲೊಂದು ಚೌಲ್ಟ್ರಿ ಇತ್ತು, ಅದು ತೆಗ್ದಾಕ್ಬಿಟ್ಟು ಈ ಆಂಜನೇಯನ್ನ ನಿರ್ಮಿಸಿದ್ದಾರೆ ದೊಡ್ಡದೊಂದು. ಕೆಳಗಡೆ ಹೋಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ದೇವಸ್ಥಾನನ ಸುತ್ತ ಎಲ್ಲ. ಇಲ್ಲಿ ನೋಡ್ಬೋದು ದೊಡ್ಡದೊಂದು ಆಂಜನೇಯ ಸ್ಟ್ಯಾಚುನ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿದೆ ಇದು ನೋಡ್ಲಿಕ್ಕೆ. ಇಲ್ಲಿ ಹಳೇದೊಂದು ಚೌಲ್ಟ್ರಿ ಇತ್ತು, ಅಲ್ಲಿ ಚಲಿಸುವ ಮೋಡಗಳು ರಾಜ್ಕುಮಾರ್ ಮೂವಿದು ಮದುವೆ ಶೂಟಿಂಗ್ ನಡೆದಿತ್ತು. ಈಗಲೂ ಆ ಮೂವಿ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಮದುವೆ ಸೀನ್ ನಡೀತಲ್ಲ, ಅದು ಇದೇ ಜಾಗದಲ್ಲಿತ್ತು ಆ ಚೌಲ್ಟ್ರಿ. ರವಿಚಂದ್ರಂದು ರಸಿಕಾ ಮೂವಿ ಸಾಂಗ್ ಶೂಟಿಂಗ್ ನಡೆದಿದ್ದು ಇದೇ ದೇವಸ್ಥಾನ ಮುಂದೆ. ಇಲ್ಲಿ ನೋಡ್ಬೋದು ಮಕ್ಕಳು ಆಟ ಆಡೋದಕ್ಕೆ ಅಂತ ಪ್ಲೇ ಗ್ರೌಂಡ್ ಮಾಡಿದಾರಲ್ವಾ. ಮುಂಚೆ ಇದು ಖಾಲಿ ಸೈಟ್ ಆಗಿತ್ತು. ಇಲ್ಲಿ ಕುತ್ಕೊಂಡು ನಾವೆಲ್ಲ ಊಟ ಮಾಡ್ತಾ ಇದ್ವಿ.
ಈ ಪ್ಲೇ ಗ್ರೌಂಡ್ ಪಕ್ಕದಲ್ಲೇ ಒಳಗೆ ಹೋಗೋ ದಾರಿ ಇದೆ. ನೋಡ್ತಾ ಇದ್ದೀರಲ್ಲ, ಇದು ಒಳಗೆ ಹೋಗೋ ದಾರಿ. ಆಗ ಮಣ್ಣು ರೋಡ್ ಇತ್ತು, ಇವಾಗ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಹಾಕಿ ಹೊಸದಾಗಿ ಮಾಡಿದ್ದಾರೆ. ಇದೆಲ್ಲ ಹಳೆ ಕಾಲದ ಸ್ಟೆಪ್ಸ್ಗಳನ್ನೇ. ಮುಂಚೆ ಹೇಗಿತ್ತು ಅದೇ ತರ ಇದೆ. ಇದು ಮಾತ್ರ ಇದೆಲ್ಲ ರಾಜರ ಕಾಲದಲ್ಲಿ ಮಾಡಿಸಿದಂತೆ. ಇದು ಒಳಗೆ ಹೋಗೋದಕ್ಕೆ ಸ್ಟೆಪ್ಸ್ನ. ಇಲ್ಲಿಂದ ಸೀದಾ ಹೊಳೆಗೆ ಹಿಂಗೆ ಹೋಗ್ತಾ ಇದ್ವಿ. ಈಗ ಕಾಂಪೌಂಡ್ ಹಾಕಿ, ಗ್ರಿಲ್ ಹಾಕಿ, ಗೇಟ್ ಹಾಕಿ ಸೆಕ್ಯೂರಿಟಿ ಮಾಡಿದ್ದಾರೆ. ಈ ಹೊಳೆಲಿ ತುಂಬಾ ಸುಳಿ ಇದೆ. ಸ್ನಾನ ಮಾಡಕ್ಕೆ, ಕೈಕಾಲು ತೊಳೆಯಕ್ಕೆ ಹೋದವರು ಸುಮಾರು ಜನ ಸತ್ತೋಗಿದ್ದಾರೆ. ಇಲ್ಲಿ ನಾವಿಲ್ಲಿಗೆ ಬರ್ತಿದ್ದಾಗ್ಲೇ ಅವ್ರು ಸತ್ತೋದ್ರು, ಇವ್ರು ಸತ್ತೋದ್ರು ಅಂತ ಹೇಳ್ತಾ ಇದ್ರು. ಇವಾಗ ಅದಕ್ಕೆ ಬಿಗಿ ಬಂದೋಬಸ್ತ್ ಮಾಡಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಬರ್ತಾ ಇದ್ವು ಅಂತ ಹೇಳಿದ್ನಲ್ಲ, ಅದು 90ರ ದಶಕದ ಕಾಲ. ಹತ್ತತ್ರ ಇವಾಗ 30 ವರ್ಷ ಆಗೈತೆ. ಆದ್ರೂ ಆ ನೆನಪುಗಳು ಮಾತ್ರ ಹೊಸದಾಗೆ ಐತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಂಟಪ, ಇದು ಹಳೆ ಕಾಲದ. ಅವತ್ತು ಹೆಂಗಿತ್ತು ಇವತ್ತು ಹಂಗೆ ಇದೆ. ಆದ್ರೆ ಕಲ್ಲಿನ ಕಂಬಕ್ಕೆ ಇವಾಗ ಪೇಂಟ್ ಮಾಡಿದ್ದಾರೆ. ರಾಮ ಸೀತೆ ದರ್ಶನ ಮಾಡೋಣ ಅಂತ ದೇವಸ್ಥಾನದೊಳಗಡೆ ಹೊರಟಿದ್ದೀವಿ. ಸೀತಾರಾಮಂಗೆ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು. ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ದೇವಸ್ಥಾನ ಮತ್ತೆ ದೇವಸ್ಥಾನದ ಹೊರಗಡೆ ಯಾವತ್ತು ಹೆಂಗಿತ್ತು ಇವತ್ತು ಹಂಗೆ ಇದೆ. ಕಲ್ಚಪ್ಪಿ ಆಗಿರ್ಬೋದು, ಈ ಕಾಂಪೌಂಡ್ ಡಿಸೈನ್ ಆಗಿರ್ಬೋದು ಎಲ್ಲ. ನಾವು ಅಜ್ಜಿ ಊರಿಗೆ ರಜಕ್ಕೆ ಹೋಗ್ತಾ ಇದ್ವಲ್ಲ, ಅದೇ ಟೈಮಲ್ಲಿ ಅಜ್ಜಿ ತಾತನ ಆನಿವರ್ಸರಿ, ಬರ್ತ್ಡೇ ಏನಾದ್ರೂ ಇರ್ತಿತ್ತು. ಈ ದೇವಸ್ಥಾನದ ಅಭಿಷೇಕ, ಪೂಜೆ ಎಲ್ಲ ಮಾಡಿಸ್ತಾ ಇದ್ವಿ. ಈ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದ್ದಂತೆ. ನಮ್ಮ ಅಜ್ಜಿ ತಾತ ಹೇಳೋರು, ರಾಮ ಸೀತೆ ಕಾಡಿಗೆ ವನವಾಸಕ್ಕೆ ಬಂದಾಗ ಇಲ್ಲೇ ಅವರು ವಾಸಿಸ್ತಾ ಇದ್ರಂತೆ, ಗುಡ್ಸ್ಲಕೊಂಡು. ಹೊಳೆ ಪಕ್ಕ ಆಗಿರೋದ್ರಿಂದ ಈ ನೆಲದಲ್ಲಿ ರಾಮ ಸೀತೆ ಸ್ಪರ್ಶ ಇರೋದ್ರಿಂದ ಅವ್ರ ನೆನಪಿಗೋಸ್ಕರ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಿದ್ವಿ. ಈ ತರ ಬಳೆ ಅಂಗಡಿ ಎಲ್ಲೇ ನೋಡಿದ್ರು ನಂಗೆ ಬಳೆ ತೋರಿಸ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ನಂಗೆ ದಿಂಡುನ್ ಬಳೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಹಾಕಿಸ್ಕೊತಾ ಇದ್ದೀನಿ. ಈಗ ಕೇರ್ಪಡೆ ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಚಿಂಚಕಟ್ಟಲ್ಲಿ ಬಳೆ ಹಾಕಿಸ್ಕೊಂಡೆ. ನನಗೆಲ್ಲರೂ ಹೋದ ಕಡೆ ಬಳೆ ತೋರಿಸೋರು ಸಿಕ್ಕಿದ್ರೆ ಸಾಕು, ನಾನು ಬಳೆ ತೋರಿಸ್ಕೊತೀನಿ. ಯಾವಾಗಲೂ ನಾನು ಬಳೆ ಹಾಕೋದಿಲ್ಲ. ಆದರೆ ಇಂಥ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಹೋದರೆ, ಎಲ್ಲಾದರೂ ಸ್ಯಾರಿ ಹಾಕೊಂಡಿದ್ದಾಗ ನಾನು ಬಳೆ ಹಾಕೊಳ್ಳೋದು ನನಗೆ ಇಷ್ಟ. ಈಗ ಕೇರ್ಪಡೆಗೆ ಎಂಟರ್ ಆಗ್ತಾ ಇದ್ವಿ. ನಾನೆಲ್ಲೋ ಆ ಕಡೆ ಕೊಡೋಗಿದ್ದೆ ಅನ್ಕೊಂಡೆ ಅಂತ ಹೇಳ್ತು. ಎಲ್ಲ ಟ್ರಾವೆಲ್ ಮುಗಿಸ್ಕೊಂಡು ಬಂದ್ವಿ ಕೇರ್ಪಡೆ ಮನೆಗೆ. ನಮ್ಮನೆಯವ್ರು ಬರ್ತೀನಿ ಕುರಿ ನೋಡ್ಕೊತಾರೆ. ಏನಾಗಿದಾವ್ರಿ ಕುರಿ ಇದಾವ? ಕುರಿ ಮೇಯ್ಸೋಕೆ ಹೊಂಟ್ರು ನಮ್ಮ ಯಜಮಾನ್ರು. ನೋಡಿ ಅವಿಂದ ಹೆಂಗ್ ಹೋಗ್ತಾವೆ. ಇಲ್ಲಿಗೆ ನಾನು ಟ್ರಾವೆಲಿಂಗ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಫ್ರೆಂಡ್ಸ್. ಬಾಯ್, ಸಿ ಯು.